ಆಟೋ ರಾಜ. ಆಟೋ ರಾಜ. ಓಕೆ, ನೋಡೋಣ. ಓಕೆ, ಇದು ಒಂದು ವಿಶೇಷ ಸೆಗ್ಮೆಂಟ್ ನ್ಯೂಸ್ ಬಾಸ್ನಲ್ಲಿ ಆಟೋ ರಾಜ ಸೆಗ್ಮೆಂಟ್. ಏನು ಅಂತ ಹೇಳಿದರೆ, ಈಗ ಆಟೋ ಅಂತ ಹೇಳಿದ ತಕ್ಷಣ ತುಂಬ ಮಾಸ್ ಪೀಪಲಿಗೆ ಬಹಳ ಹತ್ತಿರ ಆಗಿರುವಂಥವ್ರು. ಯಾಕಂತ ಹೇಳಿದ್ರೆ ಎಷ್ಟು ಅವರು ತಮ್ಮ ಜೀವನವನ್ನು ಕಷ್ಟಪಟ್ಕೊಂಡು ಹೋಗ್ತಿರ್ತಾರೆ, ಶ್ರಮದಾಯಕ ಜೀವನವನ್ನು ನಡೆಸ್ತಾ ಇರ್ತಾರೆ. ಆಮೇಲೆ ಅವರು ಕವಿಗಳಾಗಿರ್ತಾರೆ, ಎಂಥ ಅದ್ಭುತ ಪ್ರತಿಭೆಗಳಿರ್ತಾರೆ. ಹಾಗಾಗಿ ನಮ್ಮ ಶಂಕರ್ನಾಗ್ ಅವರನ್ನು ಜ್ಞಾಪಿಸ್ಕೊಳ್ತಾ ಸ್ಮರಿಸ್ತಾ ಅವರಿಗೋಸ್ಕರ ನಾವಿವತ್ತು ಪ್ರವೀಣ್ ಅನ್ನುವ ಆಟೋ ಸಾರಥಿ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಅವರು ಏನು ಬರೆಸಿದ್ದಾರೆ ನೋಡ್ಬೋದು ನೀವು. ಇದ್ದರೆ ನೆಮ್ಮದಿಯಾಗಿ ಇರಬೇಕಂತ. ಅವರು ಮೋಸ್ಟ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿ. ಅಂದರೆ ಅದನ್ನು ನಾವು ಗಮನಿಸ್ಬೇಕ್ರಿ. ಈಗ ದರ್ಶನ್ ಅವರು ಇನ್ನು ಕೊಲೆ ಪ್ರಕರಣದಲ್ಲಿ ಈಗ ಶಿಕ್ಷೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ತನಿಖೆ ಕೂಡ ನಡೀತಾ ಇದೆ ಅಲ್ವಾ. ಆದರೆ ಸ್ಯಾಂಡಲ್ವುಡ್ನಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಅವರು ಗಳಿಸಿದಂಥ ಒಂದು ಫ್ಯಾನ್ ಬೇಸ್ ಇದೆಯಲ್ಲ, ಅದು ಮಾಸ್ ಪೀಪಲ್ನ ಅಪ್ರೋಚ್ ಆಗಿರೋ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಪವಾಡ. ಇಂಥವ್ರು ಹೆಂಗೆ ಇಂಥ ಪ್ರಕರಣದಲ್ಲಿ ಸಿಕ್ಕಾಕೊಂಡ್ಬಿಟ್ರು ಅನ್ನುವ ಪ್ರಶ್ನೆಗಳು ಕೂಡ ಅವರ ಬಹುತೇಕ ಆತ್ಮೀಯರಿಗೂ ಕೂಡ ಇರುತ್ತೆ. ಬೇಕಾದ್ರೆ ನೀವು ಯಾವುದೇ ಅಭಿಮಾನಿ ಕೇಳಿ ನೋಡಿ, ಈಗಲೂ ಕೂಡ ಅವರಿಗೆ ಅವ್ರದ್ದೇ ಆದಂಥ ಅಭಿಮಾನ ಯಾವತ್ತೂ ಕೂಡ ಕಮ್ಮಿ ಆಗಿಲ್ಲ. ಎಸ್, ಅವರು ಮಾತನಾಡ್ತಾರೆ ಅಂತ ಅನ್ಸುತ್ತೆ. ಆಮೇಲೆ ಏನೋ KA ಬಾಯ್ಸಾ? ಓಕೆ, ಕರ್ನಾಟಕ ಬಾಯ್ಸ್ ಇದ್ರೆ ನೆಮ್ಮದಿ ಆಗಿರ್ಬೇಕು. ಎಸ್, ಕರ್ನಾಟಕ ಬಾಯ್ಸ್. ಓಕೆ, ನೋಡೋಣ ಅವರು ಪ್ರವೀಣ್ ಅಂತ ಹೇಳಿ ಅವ್ರ ಮಾತುಗಳನ್ನು ಕೇಳಿಸ್ಕೊಳ್ಳೋಣ ಬನ್ನಿ. ಈ ತರ ಬರ್ಸಿರ್ತಾರೆ, ನೀವು ಲೈನ್ ಏನ್ ಬರ್ಸಿದ್ದೀರಾ, ಯಾಕೆ ಬರ್ಸಿದ್ದೀರಾ? ಏನೋ ನೆಮ್ಮದಿ ಚೆನ್ನಾಗಿದೆ ಲೈನ್ ಅಂತ ಬರ್ಸಿದ್ದೀವಿ ಅಷ್ಟೇ. ಏನು ನಿಮ್ಗೆ ಏನು ಅರ್ಥ ಆಯ್ತು ಅದನ್ನ? ಜೀವನದಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕಂತ ಒಂದು ಮೈಂಡ್ ಇಂದ ಬರ್ಸಿದ್ದೀವಿ ಅಷ್ಟೇ. ಯಾವಾಗ ಬರ್ಸಿದ್ದು? ಆಯ್ತು, ಆಗ್ಲೇ ಒಂದು 2 years ಆಯ್ತು. ನೀವು ಯಾರು ಫ್ಯಾನು? ನಾವು ಯಶ್ ಫ್ಯಾನ್. ಯಶ್ ಫ್ಯಾನ್ ಅವರು ದರ್ಶನ್ ಅವ್ರ ಡೈಲಾಗ್ ಹಾಕ್ಸಿದ್ದೀರಾ. ಸೊ ಅದು ನಿಮ್ಮ ಲೈಫಿಗೆ ಅಪ್ಲೈ ಆಗುತ್ತಾ? ಹೆಂಗೆ ಆಗ್ತಾ ಇದೆ? ಪರವಾಗಿಲ್ಲ, ಚೆನ್ನಾಗಿದೆ. ಹೆಂಗಿದೆ ಆಟೋದೆಲ್ಲ ಡ್ಯೂಟಿ? ಪರವಾಗಿಲ್ಲ, ಚೆನ್ನಾಗಿದೆ. ನಿಮ್ಮ ಹೆಸರು? ಪ್ರವೀಣ್ ಅಂತ. ತುಂಬಾ ಜನ ಆಟೋ ಡ್ರೈವರ್ಸ್ಗಳಾಗ್ಲಿ ಈ ತರ ಬರ್ಸಿರ್ತಾರೆ. ಸೊ ನೀವು ಲೈನ್ ಏನ್ ಬರ್ಸಿದ್ದೀರಾ, ಯಾಕೆ ಬರ್ಸಿದ್ದೀರಾ? ಏನೋ ನೆಮ್ಮದಿ ಚೆನ್ನಾಗಿದೆ ಲೈನ್ ಅಂತ ಬರ್ಸಿದ್ದೀವಿ ಅಷ್ಟೇ. ಏನು ನಿಮ್ಗೆ ಏನು ಅರ್ಥ ಆಯ್ತು ಅದನ್ನ? ಜೀವನದಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕಂತ ಒಂದು ಮೈಂಡ್ ಇಂದ ಬರ್ಸಿದ್ದೀವಿ ಅಷ್ಟೇ. ಯಾವಾಗ ಬರ್ಸಿದ್ದು? ಆಯ್ತು, ಆಗ್ಲೇ ಒಂದು 2 years ಆಯ್ತು. ನೀವು ಯಾರು ಫ್ಯಾನು? ನಾವು ಯಶ್ ಫ್ಯಾನ್. ಯಶ್ ಫ್ಯಾನ್ ಅವರು ದರ್ಶನ್ ಅವ್ರ ಡೈಲಾಗ್ ಹಾಕ್ಸಿದ್ದೀರಾ. ಸೊ ಅದು ನಿಮ್ಮ ಲೈಫಿಗೆ ಅಪ್ಲೈ ಆಗುತ್ತಾ? ಹೆಂಗೆ ಆಗ್ತಾ ಇದೆ? ಪರವಾಗಿಲ್ಲ, ಚೆನ್ನಾಗಿದೆ. ಹೆಂಗಿದೆ ಆಟೋದೆಲ್ಲ ಡ್ಯೂಟಿ? ಪರವಾಗಿಲ್ಲ, ಬಹಳ ಪ್ರವೀಣ್ ಅಂತ. ಸಂಕೋಚದಿಂದ ಮಾತನಾಡ್ತಾ ಇದ್ರು. ಹಾಗೇನೆ ಅವರು ಕಡಿಮೆ ಮಾತನಾಡ್ತಾ ಇದ್ದಾರೆ, ನಿಧಾನವಾಗಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಅವರಲ್ಲಿ ಭಾವನೆಗಳಿಲ್ಲ ಅಂತ ಅಲ್ಲ. ಅವ್ರದ್ದೇ ಆದಂಥ ಒಂದು ರೀತಿಯಲ್ಲಿ ಇರ್ತಾರೆ, ಬಹಳ ಕಷ್ಟದಿಂದ ಇರ್ತಾರೆ, ಜಂಜಾಟದಿಂದ ಇರ್ತಾರೆ. ಹಂಗಿಲ್ಲದೆ ಇದ್ದಾಗಲೇ ತಾನೇ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ. ನಿಮ್ಮ ಪ್ರಕಾರ ನೆಮ್ಮದಿ ಅಂದ್ರೆ ಏನು ಸರ್? ನಮ್ಮ ಪ್ರಕಾರ ನೆಮ್ಮದಿ ಅಂದರೆ ಅದೊಂದು ಎಮೋಷನ್ ಅಲ್ವಾ, ಎಲ್ಲ ಥಾಟ್ಲೆಸ್ ಸ್ಟೇಟಲ್ಲಿ ಇರುವಂಥದ್ದು ಅಂತ ನನ್ನ ಭಾವನೆ. ಆಮೇಲೆ ಈ ಡಿಫರ್ಸ್, ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ಬೋದು. ಈಗ ಖುಷಿ, ಸುಖ, ಸಂತೋಷ, ಆನಂದ, ಅದರದ್ದೇ ಆದಂಥ ಒಂದು ಡೆಫಿನೇಷನ್ಸ್ ಇದೆ, ವ್ಯಾಖ್ಯಾನಗಳಿದ್ದಾವೆ. ಆನಂದ ಅಂದರೆ ನಾವೆಲ್ಲ ಆನಂದದಲ್ಲಿ ಇರೋದು, ದಟ್ ಇಸ್ ದ ನ್ಯಾಚುರಲ್ ಸ್ಟೇಟ್ ಅಂತ ಹೇಳ್ತಾರೆ, ಸ್ವಾಭಾವಿಕ ಸ್ಥಿತಿ. ಆನಂದ ಸಚ್ಚಿದಾನಂದ ಸ್ವರೂಪ ಅಂತ ಹೇಳ್ತಾರೆ ಫಿಲಾಸಫಿಕಲ್ ಆಗಿ. ಅದು ಕೂಡ ನಿಜವಾದ ನೆಮ್ಮದಿ. ನಮ್ಮ ನಿಜವಾದ ಗುರಿನೇ ನೆಮ್ಮದಿಲಿರೋದು. ಹಾಗಾಗಿ ನಾವು ನೆಮ್ಮದಿಯಿಂದ ಇದ್ದೀವಿ. ಆಲೋಚನೆ, ದುಃಖ, ಸಂಕಟ ಎಲ್ಲ ಮಾಡ್ಕೋತೀವಲ್ಲ, ಅದು ನಮ್ಮ ಕ್ರಿಯೇಷನ್ಸ್ ಅಂತ ದೊಡ್ಡವ್ರು ಹೇಳ್ತಾರೆ. ನನಗೂ ಅದರ ನಂಬಿಕೆ ಇದೆ. ಒಂದು ಥಾಟ್ಲೆಸ್ ಸ್ಟೇಟ್, ಬ್ಲಿಸ್ಫುಲ್ ಸ್ಟೇಟ್ಗೆ ನಾವು ಆನಂದ ಅಥವಾ ನೆಮ್ಮದಿ ಅಂತ ನಾನು ಕರಿತೀನಿ ಅಲ್ವಾ. ಈಗ ಕೆಲವೊಬ್ರಿಗೆ ಏನೋ ಒಂದು ಅವ್ರು ಅಂದ್ಕೊಂಡಂಥ ಕನಸುಗಳು ಈಡೇರಿದಾಗ ಇರುವಂಥ ಒಂದು ಎಮೋಷನ್ಗೆ ಏನು ಹೇಳ್ತೀವಿ, ಅದಕ್ಕೆ ನಾವು ನೆಮ್ಮದಿ ಅಂತಲೂ ಕೂಡ ಕರೀತಾರೆ, ಖುಷಿ ಅಂತ ಕರೀತಾರೆ. ಸೊ ಇಟ್ ಡಿಫರ್ಸ್ ಅಂತ ನನ್ನ ಭಾವನೆ.